ಬಾಳೆಕಾಯಿ, ಬಾಳೆಹಣ್ಣನ್ನೆಲ್ಲ ನಾವು ಬೇರೆ ಬೇರೆ ತರದಲ್ಲಿ ಬಳಸ್ತಾನೆ ಇರ್ತೀವಿ ಅಲ್ವಾ? ಬಾಳೆಹಣ್ಣನ್ನ ತಿನ್ನೋದಕ್ಕೆ ಬಳಸ್ತೀವಿ, ಇನ್ನು ಬೇರೆ ಬೇರೆ ರೀತಿಯ ಅಡುಗೆಯನ್ನ ಮಾಡ್ತೀವಿ. ಹಾಗೇನೆ ಬಾಳೆಕಾಯಿಯಲ್ಲಿ ಕೂಡ ನಾವು ಅನೇಕ ರೀತಿಯ ಅಡುಗೆಗಳನ್ನೆಲ್ಲ ಮಾಡಬಹುದು. ಆರೋಗ್ಯಕ್ಕೆ ಕೂಡ ಅಷ್ಟೇ ಉತ್ತಮ ಇದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಕೇಳಿ ಬರ್ತಾ ಇರುವಂತದ್ದು ಅಂತ ಹೇಳಿದ್ರೆ ಬಾಕಾಹು ಅಥವಾ ಬಾಳೆಕಾಯಿ ಹುಡಿ ಅಥವಾ ಬಾಳೆಕಾಯಿಯ ಹಿಟ್ಟು. ಇದನ್ನ ಬಳಸೋದು ಹೇಗೆ ಗೊತ್ತಾ? ಇದರಿಂದ ನಮ್ಮ ಆರೋಗ್ಯಕ್ಕೆ ಏನೇನು ಸಹಕಾರಿ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಬಳಸೋದು, ಏನೇನು ಪ್ರಯೋಜನಗಳಿವೆ ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಬಾಳೆಕಾಯಿ ಹಿಟ್ಟಲ್ಲಿ ನಮ್ಗೆ ಅನೇಕ ರೀತಿಯ ಪೋಷಕಾಂಶಗಳೆಲ್ಲ ಸಿಗ್ತವೆ. ಬೇರೆ ಬೇರೆ ರೀತಿಯ ವಿಟಮಿನ್ಗಳು, ಫಾರ್ ಎಕ್ಸಾಂಪಲ್ ವಿಟಮಿನ್ ಎ, ವಿಟಮಿನ್ ಸಿ, ಹಾಗೇನೆ ವಿಟಮಿನ್ ಇ, ಪೊಟ್ಯಾಷಿಯಂ ಎಲ್ಲವೂ ಕೂಡ ನಮ್ಗೆ ಹೇರಳವಾಗಿ ಸಿಗ್ತವೆ. ಹಾಗಾಗಿ ನಮ್ಮ ಆರೋಗ್ಯಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಪೋಷಕಾಂಶಗಳೆಲ್ಲ ಇದರಲ್ಲಿ ಸಿಗ್ತವೆ. ಇನ್ನು ನಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು. ಹಾಗೇನೆ ಜೀರ್ಣಕ್ರಿಯೆಯಲ್ಲಿ ಕೂಡ ಸಹಾಯವಾಗುವಂತದ್ದು. ನಾವು ತಿನ್ನಂತಹ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ನಮ್ಗೆ ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾಗಳ ಅವಶ್ಯಕತೆ ಇರುತ್ತೆ ಅಲ್ವಾ? ಅದರ ಪೋಷಣೆಗೆ ಕೂಡ ಈ ಬಾಳೆಕಾಯಿಯ ಹುಡಿ ಅಥವಾ ಬಾಳೆಕಾಯಿಯ ಹಿಟ್ಟು ಸಹಾಯ ಆಗುತ್ತೆ. ಇದರಿಂದಾಗಿ ಜೀರ್ಣಕ್ರಿಯೆ ಸರಿಯಾಗಿ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಶುಗರ್ ಕಂಟ್ರೋಲ್ಗೆ ಕೂಡ ಒಂದು ಒಳ್ಳೆಯ ಆಹಾರ ಪದಾರ್ಥ ಅಂತ ಹೇಳಬಹುದು. ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸೋದಕ್ಕೆ ಕೂಡ ಸಹಾಯ ಆಗುತ್ತೆ. ಹಾಗೇನೆ ತೂಕ ನಿರ್ವಹಣೆಗೆ ಕೂಡ ಒಂದು ಒಳ್ಳೆಯ ಆಹಾರ ಪದಾರ್ಥ ಇದು. ಇದರಲ್ಲಿ ನಾರಿನಾಂಶ ನಮ್ಗೆ ಹೇರಳವಾಗಿ ಸಿಗುತ್ತೆ. ಹಾಗಾಗಿ ವೇಟ್ ಯಾರಿಗೆ ಮ್ಯಾನೇಜ್ ಮಾಡಬೇಕು ಅಂತ ಇರುತ್ತೆ ಅಂತವ್ರಿಗೆ ತುಂಬಾನೇ ಒಳ್ಳೆಯದು. ಇನ್ನು ಮಕ್ಕಳ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು. ನಾವು ಸಣ್ಣ ಮಕ್ಕಳಿಗೆ ರಾಗಿ ಸರಿ ಎಲ್ಲ ಮಾಡ್ತೀವಿ ಅಲ್ವಾ, ಅಥವಾ ಬೇರೆ ಬೇರೆ ರೀತಿಯ ಬೇಳೆ ಕಾಳುಗಳನ್ನೆಲ್ಲ ಬಳಸಿ ಮಾಡ್ತೀವಿ. ಅಲ್ಲಿ ಕೂಡ ನಾವು ಈ ಬಾಳೆಕಾಯಿಯ ಹಿಟ್ಟನ್ನ ಬಳಸಬಹುದು. ಮಕ್ಕಳಿಗೆ ಇದನ್ನ ಸರಿ ರೂಪದಲ್ಲಿ ಗಂಜಿ ತರದಲ್ಲಿ ಮಾಡಿ ಕೊಡಬಹುದು. ಇದು ಸುಲಭವಾಗಿ ಜೀರ್ಣ ಆಗುವಂತದ್ದು, ಹಾಗೇನೆ ಪೋಷಕಾಂಶಗಳ ಆಗರ ಕೂಡ ಹೌದು. ಇದರಿಂದಾಗಿ ನಾವು ಇದನ್ನ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಈ ಪ್ರಾಡಕ್ಟ್ ನಿಮ್ಗೂ ಕೂಡ ಬೇಕಂತ ಹೇಳಿದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಾನು ಪ್ರಾಡಕ್ಟ್ ಅನ್ನ ಟ್ಯಾಗ್ ಮಾಡಿರ್ತೀನಿ. ಫೇಸ್ಬುಕ್ ಅಲ್ಲಿ ನೀವು ಕಮೆಂಟ್ ಸೆಕ್ಷನ್ ಅನ್ನ ನೋಡಬಹುದು. ಹಾಗೇನೆ ಇನ್ಸ್ಟಾಗ್ರಾಮ್ ಅಲ್ಲಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.